ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಮಕೂರು ಲೋಕಸಭಾ ಚುನಾವಣೆ ಸನ್ನಿಹಿತವಾಗುತ್ತಿರುವ ಹಿನ್ನೆಲೆಯಲ್ಲಿ ನಾವು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದಂಥ ಶ್ರೀಯುತ ಬಿ ಸುರೇಶ್ ಗೌಡರೊಟ್ಟಿಗೆ ನಾವಿದ್ದೇವೆ. ಬನ್ನಿ, ಅವರು ಈ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಈ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ತುಮಕೂರು ಪಾರ್ಲಿಮೆಂಟ್ ಚುನಾವಣೆ ಬಿಜೆಪಿ ಗೆಲ್ಲುತ್ತೆ. 100ಕ್ಕೆ 100 ಚುನಾವಣೆಯನ್ನು ನಾವು ಗೆಲ್ತೇವೆ. ಚುನಾವಣೆ ಟಫ್ ಇದೆ. ಮುದ್ದನ್ಮೇಗೌಡರು ಸ್ಥಳೀಯರು ಅಂತ ಹೇಳ್ತಿದ್ದಾರಲ್ಲ ಸರ್. ಮುದ್ದನ್ಮೇಗೌಡರು ಬಿಜೆಪಿಲಿ ಇರೋವರೆಗೂ ಅವ್ರಿಗೆ ಒಳ್ಳೆಯ ಜನಾಭಿಪ್ರಾಯ ಇತ್ತು. ಅವ್ರ ಗೆಲುವಿನ ನಾಗಾಲೋಟದಲ್ಲಿದ್ದರು. ಯಾವಾಗ ಬಿಜೆಪಿ ಬಿಟ್ಟರು ಅವತ್ತೇ ಅವ್ರದ್ದು ರಾಜಕೀಯ ಈ ದೇಶದಲ್ಲೇ ಮೋದಿಯಲ್ಲೇ ಇರಬೇಕಾದ್ರೆ ಕಾಂಗ್ರೆಸ್ಸಲ್ಲೇ ಇಡೀ ದೇಶದಲ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಈ ಕಾಂಗ್ರೆಸ್ ಇಲ್ಲಿ ಕೂಡ ಗ್ಯಾರಂಟಿಗಳನ್ನು ಕೊಟ್ಟು ಆರ್ಥಿಕ ದಿವಾಳಿ ಮಾಡಿ 1 ರೂಪಾಯಿ ಹಣ ಕೂಡ ಅಭಿವೃದ್ಧಿ ಕೊಟ್ಟಿಲ್ಲ. ಹಳ್ಳಿಗಳಿಗೆ ಹೋದರೆ ಕುಡಿಯೋ ನೀರು ಕೇಳ್ತಾರೆ, ರಸ್ತೆ ಕೇಳ್ತಾರೆ, ಶಾಲೆ ಕೇಳ್ತಾರೆ, ವಾಟರ್ ಫಿಲ್ಟ್ರ್ ಕೇಳ್ತಾರೆ. ಕುಡಿಯೋ ನೀರುಗಳಿಗೂ ಹಣ ಇಲ್ಲ. ಆಮೇಲೆ ಮೇವು ತೀವ್ರ ಬರಗಾಲ ರಾಜ್ಯ ಎದುರಿಸ್ತಾ ಇದೆ. ಬರಗಾಲ ಎದುರಿಸ್ಬೇಕಾದ್ರೆ ಸಿದ್ದರಾಮಯ್ಯನವರು ಬಕ್ಕಸ ಖಾಲಿ ಮಾಡಿ ಕೂತಿದ್ದಾರೆ. ಅವರಿಗೆ ತುಂಬ ರಾಜ್ಯ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರಿದೆ. ಅದರಿಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ನಾಗಾಲೋಟ ಏನಿಲ್ಲ. ಹೋದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ 135 ಸೀಟ್ ಬಂದ್ವೇ ಹೊರತು ಅವ್ರಿಗೆ ಇವಾಗ ಆ ಪರಿಸ್ಥಿತಿ ಇಲ್ಲ. ಬಿ ಜೆ ಪಿಯ ಒಂದು ದೇಶದಲ್ಲೇ ಒಂದು ಅಲೆ ಇದೆ. ಕರ್ನಾಟಕದಲ್ಲೂ ಕೂಡ 25 ಸ್ಥಾನನ 100ಕ್ಕೆ 100 ಬಿ ಜೆ ಪಿ ಗೆಲ್ಲುತ್ತೆ. ರಾಜ್ಯ ಸರ್ಕಾರದ ಇಬ್ಬರು ಸಚಿವರು ಮುದ್ದನ್ಮೇಗೌಡರ ಪರವಾಗಿ ಮತ ಯಾಚಿಸ್ತಿದ್ದಾರೆ. ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಮತದಾರರು. ನಾನು ಮಧುಗಿರಿ ಮತ್ತು ಕೊರಟಗೆರೆ ಎರಡರಲ್ಲೂ ಪ್ರವಾಸ ಮಾಡಿದ್ದೇನೆ. ಆ ಜನ ಬಹಳ ಆಕ್ರೋಶವಾಗಿ ಇಬ್ಬರು ಸಚಿವರ ಮೇಲೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಗೂಟದ ಕಾರಲ್ಲಿ ಕೂತ್ಕೊಂಡು ಓಡಾಡ್ಬಿಟ್ರೆ ಜನಗಳ ಸಮಸ್ಯೆ ಬಗೆಹರಿಯಲ್ಲ. ಕುಡಿಯೋ ನೀರಿಲ್ಲ, ಅಲ್ಲಿ 1 ರೂಪಾಯಿ ಅನುದಾನ ಬಿಡುಗಡೆ ಮಾಡಿಲ್ಲ. ಇಬ್ಬರು ಸಚಿವರ ಮೇಲೂ ಕೂಡ ತುಂಬ ಖಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಮತದಾನ ಮಾಡೋ ಮುಖಾಂತರ ನಮ್ಮ ತಾಕತ್ತು ಏನಂತ ಜನರ ತಾಕತ್ತು ಏನೋದನ್ನು ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ JDSನ ಸಾಂಪ್ರದಾಯಿಕ ಮತಗಳು BJP ಪಕ್ಷಕ್ಕೆ ಸಂಪೂರ್ಣವಾಗಿ ಬರುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಈಗಾಗಲೇ ಅಲ್ಲಿ ಕುಂಚಟಿಗ ಸಮಾಜ ಮತ್ತು ಎಲ್ಲ ಸಮಾಜಗಳು ಮಧುಗಿರಿ ಮತ್ತು ಕೊರಟಗೆರೆ ಭಾಗದಲ್ಲಿ ಇದನ್ನೇ ಓಡಿಸ್ಬಿಟ್ಟಿದ್ದಾರೆ, ಪಾತ್ವನೇ ಓಡಿಸ್ಬಿಟ್ಟಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅಂತೇಳಿ ಅಂದರೆ ಒಂದು ಆದೇಶ ಮಾಡ್ತಾರೆ ಇದು ಸಮಾಜದ ನಾಯಕರುಗಳು. ಆ ರೀತಿ ಒಂದು ಪಾತ್ವ ಓಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಮಧುಗಿರಿ, ಕೊರಟಗೆರೆ, ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ಭಾಗದಲ್ಲಿರುವಂಥ ಕುಂಚಟಿಗ ಸಮಾಜ ಸ್ಪಷ್ಟವಾಗಿ, ನಿಖರವಾಗಿ, ನೇರವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ 1 ಓಟು ಕೂಡ ಮುಂದೆ ಇವರಿಗೆ ಕಾಂಗ್ರೆಸ್ಗೆ ಹಾಕಬಾರ್ದು ಅಂತ. ಹೌದು. ಅಂದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ. 100ಕ್ಕೆ 100 ಚುನಾವಣೆಯಲ್ಲಿ 2 ಲಕ್ಷ ಮತಗಳಿಂದ ಸೋಮಣ್ಣವ್ರು ಗೆಲ್ತಾರೆ. ಸೋಮಣ್ಣವ್ರು ಹೊರಗಿನವರು ಅಂತಾರಲ್ಲ ಸರ್, ಅದು ಭ್ರಮೆ. ಇಂದಿರಾ ಗಾಂಧಿಯವರು ಚಿಕ್ಕಮಂಗ್ಳೂರಿಗೆ ಬಂದು ಎಲೆಕ್ಷನ್ ನಿಂತು ಗೆಲ್ಲಿಲ್ವಾ? ಬಾದಾಮಿಗೆ ಹೋಗಿ ಸಿದ್ದರಾಮಯ್ಯವ್ರು ನಿಂತು ಎಲೆಕ್ಷನ್ ಗೆಲ್ಲಿಲ್ವಾ ಮುಖ್ಯಮಂತ್ರಿ ಆಗಿದ್ದವರು? ರಾಹುಲ್ ಗಾಂಧಿಯವರು ವಯನಾಡ್ಗೆ ಹೋಗಿ ಯಾಕೆ ನಿಲ್ತಾರೆ? ಇದು ಪ್ರಜಾಪ್ರಭುತ್ವದಲ್ಲಿ ಅದು ಕಾನೂನಿದೆ, ಎಲ್ಲಿ ಬೇಕಾದರೂ ಹೋಗಿ ನಿಲ್ಬೋದು ಅಂತೇಳಿ. ಒಳಗಡೆ ಅಂತೇಳಿ ಬೇರೆ ಏನು ಇಶ್ಯೂಸ್ ಇಲ್ಲ. ಕಾಂಗ್ರೆಸ್ನವರು ಸೋಲಿನ ಭೀತಿಯಿಂದ ಹತಾಶರಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಸೋಮಣ್ಣವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು. ಮನೆಗಳನ್ನು ಕೊಟ್ಟಿದ್ದಾರೆ. ಮಠದ ಜೊತೆ ನಿರಂತರ, ಸಿದ್ಧಗಂಗಾ ಮಠದ ಜೊತೆ ನಿರಂತರ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಇವರಿಗೆ ಕಾಂಗ್ರೆಸ್ನವ್ರಿಗೆ ಏನೂ ಸೋಮಣ್ಣವ್ರು ಮಾತಾಡೋದಕ್ಕೆ ಏನೂ ಸಿಕ್ಕಿಲ್ಲ. ಅದರಿಂದ ಕೊನೆ ಅಸ್ತ್ರನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಗೃಹ ಸಚಿವರು ಗರ್ವಭಂಗಕ್ಕೆ ಪ್ರಯತ್ನ ನಡೀತಾ ಇದೆ ಬಿಜೆಪಿಯಿಂದ. ಅಲ್ಲ, ಜನರಿ ಗೃಹ ಸಚಿವರಿಗೆ ನಾವು ಗರ್ವಭಂಗ ಮಾಡೋಕ್ಕಾಗತ್ತಾ? ಸೋಲ್ಸೋರು ಗೆಲ್ಸೋರು ಯಾರು? ಮಾಲೀಕರು, ಮತದಾರರು. ಅವರು ತೀರ್ಪು ಕೊಡ್ತಾರೆ. ನೀವಿಬ್ಬರು ಕೆಲಸಕ್ಕೆ ಬರ್ದವರು, ನೀವೇನು ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ. ಇವರಿಬ್ಬರು ಒಳ್ಳೆಯವರು ಇರ್ಬೋದು, ಆದರೆ ಸಿದ್ದರಾಮಯ್ಯನ ಮೇಲೆ ಆಕ್ರೋಶ ತುಂಬ ಇದೆ ಜನಕ್ಕೆ. ಸಿದ್ದರಾಮಯ್ಯನ ಮೇಲೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಅಂದರೆ ಒಂದು ಸಮಾಜಕ್ಕೆ ಓಲೈಕೆ ಮಾಡ್ತಾರೆ ಅವರು ಅನ್ನೋದನ್ನು ಸಿಟ್ಟಿದೆ. ಆ ಸಿಟ್ಟನ್ನು ಜನ ಇವತ್ತು ತೋರ್ಪಡಿಸ್ತಾರೆ ಬೂತ್ ಮುಖಾಂತರ. ಈ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಹುಮತ ಹೆಚ್ಚಾಗಿ ಬಂದರೆ ರಾಜ್ಯ ಸರ್ಕಾರದ ಮೇಲೆ ಏನಾದರೂ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಾ? ನೋಡ್ರಿ, ಈಗಾಗಲೇ ರಾಹುಲ್ ಗಾಂಧಿಯವರು ಮಂಡ್ಯಕ್ಕೆ ಬಂದಾಗ DK ಶಿವಕುಮಾರ್ನ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ತಲೆ ಒಳಗಡೆ ಇರೋದೆಲ್ಲ DK ಶಿವಕುಮಾರೇ. ಈ ಸಿದ್ದರಾಮಯ್ಯನ ಗ್ಯಾರಂಟಿ ಈ ಚುನಾವಣೆ ಆಗಿ 1 ತಿಂಗಳಲ್ಲಿ ಇಳಿಸ್ತಾರೆ. ಇಳಿಸಿದಾಗ ಸಿದ್ದರಾಮಯ್ಯನವರು ಬೇರೆ MB ಪಾಟೀಲ್ ಮಾಡಬೇಕು ಅಂತಾರೋ, ಸತೀಶ್ ಜಾರಕಿಹೊಳಿನ ಮಾಡಬೇಕು ಅಂತಾರೋ, ಇವ್ರಿಗೆ ಯಾವಾಗಲೂ DK ಮೇಲೆ ಸಿಟ್ಟು. ದೇವೇಗೌಡರು ಕುಟುಂಬ ಒಕ್ಕಲಿಗರು ಕಂಡ್ರೆ ಇವರಿಗೆ ತುಂಬ 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 ಆಕ್ರೋಶ ಇದೆ. ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಆ JDS ಪಕ್ಷದವರು ಅನ್ಯಾಯ ಮಾಡಿದ್ರು ಅಂತ JDS ಪಕ್ಷದಿಂದನೇ ಉಪಮುಖ್ಯಮಂತ್ರಿಯಾಗಿ ಎಲ್ಲ ಅಧಿಕಾರವನ್ನು ತಗೊಂಡು ಆ JDS ಮತ್ತು ಒಕ್ಕಲಿಗರನ್ನು ದ್ವೇಷ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಅದರಿಂದ ಇಡೀ ರಾಜ್ಯದಲ್ಲಿರುವಂಥ ಒಕ್ಕಲಿಗರು ಸಿದ್ದರಾಮಯ್ಯನ ಮೇಲೆ ಆಕ್ರೋಶ ಭರಿತರಾಗಿದ್ದಾರೆ.
ಅಂದರೆ ಎಲ್ಲರೂ ಸೇರಿ ಯಾವ ರೀತಿ ಸಿದ್ದರಾಮಯ್ಯ ತನ್ನ ಸಮಾಜವನ್ನು ಒಂದುಗೂಡಿಸಿ ಚುನಾವಣೆ ಮಾಡಿಸ್ತಾರೋ ಇಡೀ ರಾಜ್ಯದಲ್ಲಿ, ಅದೇ ರೀತಿ ಒಕ್ಕಲಿಗರು ಕೂಡ ಇಡೀ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಗರ್ವಭಂಗವನ್ನು ಮಾಡ್ತಾರೆ. ಸರ್, ಸೋಮಣ್ಣ ಅವರು ಕಾಂಗ್ರೆಸ್ನ ಬಹುತೇಕ ಶಾಸಕರು, ಮಾಜಿ ಶಾಸಕರ ಜೊತೆ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡ್ರಿ, ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಯಾರ್ಯಾರಿಗೆ ಅಸಮಾಧಾನ ಆಗಿರುತ್ತೋ ಅವ್ರನ್ನೆಲ್ಲವನ್ನು ಮಾತಾಡ್ಸೋಂಥದ್ದು ಮಾಡ್ತಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಯವರು ಯಾಕೆ ಇವ್ರ ಮನೆಗೆ ಹೋಗಿದ್ರು, ಮಾಧುಸ್ವಾಮಿ ಮನೆಗೆ, ಹಾಗೆ ಸೋಮಣ್ಣವರು ಯಾರ್ಯಾರ ಮನೆಗೆ ಹೋಗ್ಬೇಕು ಹೋಗಿರ್ತಾರೆ. ಅದರಲ್ಲೇನು ತಪ್ಪೇನಿದೆ ರಾಜಕೀಯದಲ್ಲಿ? ಮಾಧುಸ್ವಾಮಿ ಮನಸ್ಸು ಶಮನ ಆಯ್ತಾ ಸರ್? ಅದು ಅವ್ರನ್ನೇ ಹೋಗಿ ಕೇಳಿ, ಶಮನ ಆಗಿದೆಯೋ ಇನ್ನೂ ಇದೆಯಾ ಅಂತೇಳಿ. ನೀವು ಅವ್ರನ್ನ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ, ನಮ್ಮನ್ನು ಕೇಳಿದ್ರೆ. ಈ ಜಿಲ್ಲೆ ಪ್ರಭಾವಿ ಶಾಸಕರು ತಮಗೆ ಮಾಹಿತಿ ಇರುತ್ತೆ? ಇಲ್ಲ, ನಾನೇನು ಪ್ರಭಾವ ಇಲ್ಲ. ಜನ ನನ್ನ 3 ಬಾರಿ ಆಯ್ಕೆ ಮಾಡಿದ್ದಾರೆ. ಜನರ ಸೇವಕ ನಾನು. ಜನರು ಏನು ಹೇಳ್ತಾರೋ ಅದು ಕೇಳ್ತೀನಿ. 24 ಗಂಟೆ ಜನಗಳ ಮಧ್ಯೆ ಇರ್ತೀನಿ. ದಿನ ಆಫೀಸಲ್ಲಿ ಬಂದು ಕೂತ್ಕೊಳ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಕಷ್ಟ ಏನು ಹೇಳೋದು ನನ್ನ ಕೈಯಲ್ಲಿ ಆಗಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಫೈರ್ ಬ್ರ್ಯಾಂಡ್ ಸುರೇಶ್ ಗೌಡ ಈ ಚುನಾವಣೆಯಲ್ಲಿ ಅಬ್ಬರದ ಹೇಳಿಕೆಗಳನ್ನ ಯಾಕೆ ಕೊಡ್ತಾ ಇಲ್ಲ? ಕೊಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಬರೀ ಜನಗಳಿಗೆ ಘಾಸಿ ಮಾಡಿ, ಜನಗಳಿಗೆ ಪ್ರಚೋದನೆ ಮಾಡಿ ಓಟ್ ತಗೊಳ್ಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ. ನಾನು ನಮ್ಮ ಪಕ್ಷದವ್ರಿಗೂ ಹೇಳ್ತೀನಿ, ಯಾರೂ ಕೂಡ ನಮ್ಮ ಯತ್ನಾಳವರಿಂದ ಹಿಡಿದು ಯಾರೂ ಕೂಡ ಜನಗಳನ್ನ ಟ್ವಿಸ್ಟ್ ಮಾಡಿ, ಜನಗಳನ್ನು ಪ್ರಚೋದನೆ ಮಾಡಿ, ಜನಗಳನ್ನು ಕೆಚ್ಚೆಬ್ಬರಿಸಿ ಓಟ್ ತಗೋಬಾರ್ದು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಯುತವಾಗಿ ಮತವನ್ನು ತಗೊಳ್ಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅದರಿಂದ ನಮಗೂ ಅನುಭವ ಬಂದಿದೆ. ನಾವು ಕೂಡ ಮುಂಚೆ ಕೆಲವು ಅನುಭವ ಇಲ್ಲದಲೇ ಮಾತಾಡ್ತಿದ್ದೋ ಅನಿಸುತ್ತೆ. ಈಗ ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಂಡಿದ್ದೀನಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಮತ ಕೇಳಬೇಕು, ಯಾವ ರೀತಿ ಸಭ್ಯತೆ ಇಟ್ಕೋಬೇಕು, ನಾಲಿಗೆನ ಅಥಾರಿಟಿಯಲ್ಲಿ ಇಟ್ಕೋಬೇಕು, ಇವೆಲ್ಲವನ್ನು ಇಟ್ಕೊಂಡಾಗ ಪ್ರಜಾಪ್ರಭುತ್ವ ಉಳಿಯುತ್ತೆ. ಇವೆಲ್ಲ ತಾತ್ಕಾಲಿಕ ಅಬ್ಬರದ ಪ್ರಚಾರಗಳನ್ನ ಮತ್ತು ಟ್ವಿಸ್ಟ್ ಮಾಡಿ ಮಾತಾಡುವಂಥದ್ದನ್ನು, ಪ್ರಚೋದನೆ ಮಾಡಿ ಮಾತಾಡೋದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಮಾಡಬಾರ್ದು. ಸರ್, ತಮ್ಮ ಕ್ಷೇತ್ರದಲ್ಲಿ ಮಾಜಿ ಶಾಸಕರು JDSನ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅವ್ರ ಪ್ರಭಾವ ಕಾಂಗ್ರೆಸ್ನಲ್ಲಿ ಯಾವ ಮಟ್ಟಕ್ಕಿದೆ ಸರ್? ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ. ಚುನಾವಣೆ ಆದಮೇಲೆ ಇದು ಈ ಕ್ಷೇತ್ರದಲ್ಲಿ ಏನಾದರೂ ಒಂದಷ್ಟು ಓಟ್ ಬರ್ತದೆ ಅಂತ ಹೇಳಿದ್ರೆ ಮುದ್ದನ್ಮೇಗೌಡರು ವೈಯಕ್ತಿಕವಾಗಿ ಬರ್ಬೋದು ಅಷ್ಟೇ. ಒಂದು 5% 4%. ಅವರಿಲ್ಲಿ ಮಾಜಿ ಶಾಸಕರಾಗಿದ್ದವರು 2 ಬಾರಿ. ಅದು ಬಿಟ್ಟರೆ ಇವ್ರ ಪ್ರಭಾವ ಏನು ಅನ್ನೋದು ಜನಕ್ಕೂ ಗೊತ್ತಿದೆ ಮತ್ತು ಈ ಕ್ಷೇತ್ರದ ಮತದಾರರಿಗೂ ಗೊತ್ತಿದೆ. DC ಗೌರಿಶಂಕರ್ ಅವ್ರ ಪ್ರಭಾವ ಹೆಚ್ಚಿಲ್ಲ ಅಂತ ಹೇಳಿ ನಾನೇನು ಮಾತಾಡಲ್ಲ ಅದ್ರ ಬಗ್ಗೆ. ಯಾಕೆಂದರೆ ನಾನು ಯಾರ ಬಗ್ಗೆ ಮಾತಾಡಬೇಕು? ಮತದಾರರು ತೋರಿಸ್ತಾರೆ ಯಾರಿಗೆ ಪ್ರಭಾವ ಇದೆ. ಮೋದಿಗೆ ಪ್ರಭಾವ ಇದೆಯಾ? ಸುರೇಶ್ ಗೌಡರು ಇದು ಚುನಾವಣೆ, ಸುರೇಶ್ ಗೌಡರು ಕಾಂಗ್ರೆಸ್ ಮತ್ತು BJP ಚುನಾವಣೆ ಇಲ್ಲ. ಇದು ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಚುನಾವಣೆ, ದೇಶದ ಚುನಾವಣೆ. ದೇಶಕ್ಕೊಬ್ಬ ಸಮರ್ಥ ನಾಯಕನ ಆಯ್ಕೆ ಮಾಡುವಂಥ ಒಂದು ಚುನಾವಣೆ. ಯಾರ್ಯಾರನ್ನೂ ಆಯ್ಕೆ ಮಾಡೋದಲ್ಲ. ಯಾರೋ ಒಬ್ಬ ಕೆಲಸಕ್ಕೆ ಬರೆದವನ್ನ ಕಾಂಗ್ರೆಸ್ನಲ್ಲಿ ದೇಶದಲ್ಲಿ 60 ವರ್ಷ ಆಳಿರೋರು, ಅವ್ರು 300 ಸೀಟ್ ಆಗೋಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಇವತ್ತು ಗ್ಯಾರಂಟಿ ಘೋಷಣೆ ಮಾಡ್ತಾರೆ. ಯಾವ ಆಧಾರದ ಮೇಲೆ ಗ್ಯಾರಂಟಿ ಘೋಷಣೆ ಮಾಡ್ತಾರೆ ಅವರು? ಅವ್ರ ಪಕ್ಷನೇ ಮೆಜಾರಿಟಿ ಬರಲ್ಲ. ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷ ಅಬ್ಸಲ್ಯೂಟ್ ಮೆಜಾರಿಟಿ ಬರದಲ್ಲೇ ನಾನು ಈ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? 300 ಸೀಟ್ ಕಂಟೆಸ್ಟ್ ಮಾಡೋದು ಮ್ಯಾಕ್ಸಿಮಮ್ ಅಂದರೆ ದೇಶದಲ್ಲಿ 544 ಸೀಟ್ಗೆ. ಅದ್ರಲ್ಲಿ ಎಷ್ಟು ಗೆಲ್ತಾರೆ ಅವರು? 50-60 ಅಂತೇಳಿ ಸಮೀಕ್ಷೆ ಹೇಳುತ್ತೆ. 60 ಸೀಟ್ ಕೊಟ್ಟವನು ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ದೊಡ್ಡ ನ್ಯೂಸ್ ಪೇಪರಲ್ಲಿ ಸರ್ಕಾರದ ಹಣನ, ಬಡವರು ಕಟ್ಟರೋ ತೆರಿಗೆ ಹಣನ ತಗೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಓಟ್ ಕೊಡಿ ಅಂತ ಹೇಳ್ತಾರಲ್ಲ, ಇದು ಮೂರ್ಖತನದ ಪರಮಾವಧಿ. ನಾನು ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೇಳ್ತೀನಿ, ನಿಮ್ಮದೆಲ್ಲ ಈ ಥರ ಮೋಸದ ನಾಟಕ ಕಂಪನಿ ಜಾಸ್ತಿ ದಿನ ನಡೆಯಲ್ಲ. ನೀವು ಏನು ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ರೆ ಅದನ್ನೇ ಜನ ಕ್ಯಾಕರ್ಸ್ ಮಕ್ಕಳು ಕುಗಿತಾ ಇದ್ದಾರೆ. ನೀವು ಮುಷ್ಟಿ ಇಲ್ಲಿ 5 ಮುಷ್ಟಿ ಅಂತ ಹೇಳಿದ್ದೀರಾ. ಯಾವ್ದು ಕೊಟ್ಟಿದ್ದೀರಾ ನೀವು? 2,000 ರೂಪಾಯಿನ ಭಿಕ್ಷಿಕರ ಮತದಾರರು ಮಾಡಿಕೊಡ್ರಿ, ಶಾಲೆ ಮಾಡಿರಿ, ಆಸ್ಪತ್ರೆ ಕಟ್ಟ್ರಿ, ರಸ್ತೆ ಮಾಡಿರಿ, ನೀರಾವರಿ ಯೋಜನೆ ಮಾಡಿರಿ. ಅದನ್ನು ಜನ ಒಪ್ತಾರೆ. ಶಾಶ್ವತವಾದ ಯೋಜನೆ ಯಾವುದ್ರಿ? ಚಿಲ್ಲರೆ ಇದು. ಈ ಚಿಲ್ಲರೆ ಕಾಸು ಕೊಡ್ತಾರಲ್ಲ ಯಾರು ಮಕ್ಕಳು ಅಳಬೇಕಾದ್ರೆ ಚಾಕ್ಲೇಟ್ ತಗೋಂತ 10 ರೂಪಾಯಿ 20 ರೂಪಾಯಿನ ಚಾಕ್ಲೇಟ್ ಕೊಡ್ತಾರೆ ಮಕ್ಕಳು ಅಳಬೇಕಾದ್ರೆ ಅಂಗಡಿಗೆ ಹೋಗ್ಬೇಕಾದ್ರೆ. ಆ ಥರ ಈತ ಭಿಕ್ಷಾ ಕೊಡ್ತಾ ಇದ್ದಾನೆ ಸಿದ್ದರಾಮಯ್ಯನವರು. ನಮ್ಮ ದುಡ್ಡನ್ನೇ ಲೂಟಿ ಮಾಡಿ, ತೆರಿಗೆ ದಿನ ಬಡವರು ತೆರಿಗೆ ದುಡ್ಡು ಲೂಟಿ ಮಾಡಿ ಯಾರೋ ಒಂದಷ್ಟು ದಿನ ದುಡ್ಡು ಕೊಟ್ಬಿಟ್ರೆ ದೇಶ ಉದ್ಧಾರ ಆಗುತ್ತಾ? ರಾಜ್ಯ ದಿವಾಳಿ ಖಂಡಿತ ಆಗಲ್ಲ. ಈಗಾಗಲೇ ದಿವಾಳಿ ಎದ್ದುಬಿಟ್ಟಿದೆ. ಬರಗಾಲಕ್ಕೆ ಕುಡಿಯೋ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಇದು ಇಂಥ ಸರ್ಕಾರ ಬೇಡ, ತೊಲಗಬೇಕು. ಪಾರ್ಲಿಮೆಂಟ್ ಆತನೇ ಸರ್ಕಾರ ತೊಲಗುತ್ತೆ, 100ಕ್ಕೆ 100 ತೊಲಗುತ್ತೆ. ಈ ಸರ್ಕಾರ ತೊಲಗಬೇಕು, ಹೊಸ ಸರ್ಕಾರ ರಚನೆ ಆಗಬೇಕು. ಥ್ಯಾಂಕ್ ಯು ಸರ್. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.